ಮಾಡಿಕೊಳ್ಳೋಣ. ಮೊದಲಿಗೆ ಮೊದಲ ದಾಳಿಯಲ್ಲಿ ಕೆಂಪ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಸಿ ಉಳಿದ ಜುಗ್ಗಿರೈ ಪ್ರಯತ್ನ ಚೇತನ್ ನಾಯಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ಒಬ್ಬ ಯಶಸ್ವಿ ನಾಯಕನಾಗಿ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ನ್ಯಾಷನಲ್ ಗೇಮ್ಸಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಹಿರಿಯ ಅನುಭವಿ ಖಿಲಾಡಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ನಾಯಕನಾಗಿ ರಾಕೇಶ್ ದಾಳಿ ವಿಭಾಗದಲ್ಲಿ ಶ್ರೀ ಅಲೋಕ್ ವಿಶ್ವನಾಥ್ ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರೆ ಅವರು ಕೂಡ ಏನೇನು ಕೆಲವು ನಿಮಿಷ ಆಗಮಿಸಿ ಸಮಾರಂಭ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಸನ್ಮಾನ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರ ಆದಿಯಾಗಿ ಆಗಮಿಸ್ತಾ ಇದ್ದಾರೆ. ಕಿರಣ್ ದಾಳಿ ವಿಭಾಗದಲ್ಲಿ ಕೋಲಾರ ಮೂಲದ ಪ್ರತಿಭೆ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು 2 ಬಾರಿ ಪ್ರತಿನಿಧಿಸಿದ ಖಿಲಾಡಿ ಕಲಾತ್ಮಕ ಆಟಗಾರ ಅಂತ ಹೇಳುವುದು ಕಿರಣ್. 2 ತಂಡಗಳು ಬಲಿಷ್ಠ ತಂಡಗಳು ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಸೋಲು ಗೆಲುವನ್ನು ಕಂಡಂಥವು. ಈ ಪಂದ್ಯದಲ್ಲಿ ಸೋಲಿನ ಸೇಡಿನ ತವಕದಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಮೃತ್ ವಿರುದ್ಧ ಕೃಪಾಸಾಗರ್ ದಾಳಿ ವಿಭಾಗದಲ್ಲಿ ಇದೀಗ ಡಿಫೆಂಡರ್ ನಿಯಂತ್ರಣ ಕಳೆದುಕೊಂಡಿದ್ದಾನೆ. ಕೃಪಾಸಾಗರ್ಗೆ ಆರಂಭಿಕ ಯಶಸ್ಸು ಒಲಿದು ಬಂದಿದೆ. ಎರಡು ಒಂದರಲ್ಲಿ ಪಂದ್ಯ ಆರಂಭ ಕಂಡುಕೊಂಡಿದೆ. 1 ಅಂಕದ ಆರಂಭಿಕ ಮುನ್ನಡೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒದಗಿ ಬಂದಿದೆ. ಬಲಿಷ್ಠ ತಂಡಗಳ ಭವಿಷ್ಯ ಈ ಪಂದ್ಯದಲ್ಲಿ ಅಡಗಿದೆ. ಈ ಪಂದ್ಯ ಪ್ರಥಮ ಉಪಾಂತ್ಯ ಪಂದ್ಯ, ಫಸ್ಟ್ ಸೆಮಿಫೈನಲ್ ಆಫ್ ದ ಟೂರ್ನಮೆಂಟ್. ಅಂಬೇಡ್ಕರ್ ಕಪ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಯಾರು ಪಡಿತಾರೆ ಎಂದು ನಿರ್ಧರಿಸುವ ರೋಚಕ ಪ್ರಥಮ ಉಪಾಂತ್ಯ ಪಂದ್ಯ ಇಲ್ಲಿ ಆಗ್ತಾ ಇದೆ. ಈಗ ಮತ್ತೊಂದು ಸೂಪರ್ ರಿಶ್ನಲ್ಲಿ ಸೂಪರ್ ಶುಭಾರಂಭ ಪಡ್ಕೊಳ್ತಾ ಇದೆ. ರೆಫ್ರಿಗಳು ಎಲ್ಲ ಕಳ್ಕೊಂಡು ಹೇಳ್ತೀನಿ, ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಎಲ್ಲ ಕಳ್ಕೊಂಡು. ಕ್ಯಾಪ್ಟನ್ ಕಂಟ್ರೋಲ್ ಚೇತನ್ ನಾಯಕ ಕಂಟ್ರೋಲ್ ಟೀಮ್ ದಯವಿಟ್ಟು ತೀರ್ಪುಗಾರ ವಿರುದ್ಧವಾಗಿ ಅನುಚಿತವಾಗಿ ವರ್ತಿಸಬಾರ್ದು. ಆಟಗಾರರು ಕಬಡ್ಡಿ ಪಂದ್ಯಾವಳಿಯ ನಿಯಮಾವಳಿಯನ್ನು ಎಲ್ಲ ಆಟಗಾರರು ಸಮಾನ ಚಿತ್ತರಾಗಿ ಸಮಾನ ಮನಸ್ಸರಾಗಿ ಸ್ವೀಕರಿಸಬೇಕು. ದಯವಿಟ್ಟು ಇಲ್ಲಿ ಕ್ರೀಡಾ ಮನೋಭಾವ ಬಹಳ ಮುಖ್ಯ. ನಿಮ್ಮ ಆಟವನ್ನು ನೋಡಲಿಕ್ಕಾಗಿ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ದಯವಿಟ್ಟು ಕಬಡ್ಡಿಯ ಘನತೆಗೆ ಧಕ್ಕೆ ತರಬಾರ್ದು. ಕಬಡ್ಡಿಗಳಿಗೆ ತನ್ನದೇ ಆದಂಥ ಒಂದು ಘನತೆ ಇದೆ. ದಯವಿಟ್ಟು ಆ ಘನತೆಗೆ ಧಕ್ಕೆ ಬಾರದಂತೆ ಆಟಗಾರರು ಎಚ್ಚರಿಕೆ ವಹಿಸಿ ಕ್ರೀಡಾ ಮನೋಭಾವದೊಂದಿಗೆ ಆಡಬೇಕು. ಇಲ್ಲಿ ತೀರ್ಪುಗಾರರಿಗೆ ವಿರುದ್ಧವಾಗಿ ಅನುಚಿತವಾಗಿ ದುಂಡವರ್ತನೆ ಮಾಡಬಾರ್ದು. ಮೇಡಮ್ ಸ್ಟಾರ್ಟ್ ಮಾಡಮ್ಮ, ಸ್ಟಾರ್ಟ್ ಮಾಡಲಿ ಫಸ್ಟ್ ಹೇಳ್ತೀನಿ. ಐದು ಒಂದರಲ್ಲಿ ಪಂದ್ಯ ಸಾಗಿ ಬರ್ತಾರೆ. 5-1 ಥರ್ಡ್ ರೈಟ್ ಟು ಆರ್ ಡೈ. ಮಾಡು ಇಲ್ಲವೇ ಮಡಿನಾಡಿಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಕಿರಣ ಬೋನಸ್ 5-2 5-2. ಆರಂಭಿಕ ಆಘಾತವನ್ನು ಅನುಭವಿಸ್ತಾ ಇದೆ ಕೇಶವ ಕ್ರೀಡಾ ಮಂಡಳಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕಳೆದ ಬಾರಿಯ ಸ್ಟೇಟ್ ಚಾಂಪಿಯನ್ಶಿಪ್ ಚಾಂಪಿಯನ್ಗಳಿಗೆ ಹೊರಹೊಮ್ಮಿದ್ರು. ಕರ್ನಾಟಕ ರಾಜ್ಯ ಚಾಂಪಿಯನ್ಶಿಪ್ ಅಸೋಸಿಯೇಷನ್ನ ಮಾನ್ಯತೆ ನೀಡಿದ ಪಂದ್ಯ. ಇದೀಗ ಮತ್ತೆ ಚಾಂಪಿಯನ್ ಪಟ್ಟಕ್ಕಾಗಿ ಕಣ್ಣೀರಿಸಿದೆ ಅಂತಲೇ ಹೇಳ್ಬೋದು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕೃಪಾಸಾಗರ್
ಈ ಪಂದ್ಯಾವಳಿ ಉದ್ದಗಲಕ್ಕೂ ಒಬ್ಬ ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಯಶಸ್ವಿ ರೈಡರ್ ಆಗಿ ಕೃಪಾ ಸಾಗರ್. ಸೂಪರ್ ಟ್ಯಾಕಲ್ಗೆ ಪಂದ್ಯ ಆಗ್ತಾ ಇದ್ದಾನೆ. ಸೂಪರ್ ಟ್ಯಾಕಲ್ ಸೂಪರ್ ಅವಕಾಶ. 5-4 ಪಂದ್ಯ. ಕೃಪಾ ಸಾಗರ್ ಜಾರಿಕೆ ಅವರಿಗೆ ನಿಯಂತ್ರಣವನ್ನು ತಪ್ಪಿಸಿದ್ರು. ಸೊ 5-4 ಪಂದ್ಯ. ಕೇಶವ ಎಚ್ಚೆತ್ತುಕೊಂಡಿದೆ. ಈಗ ಎಚ್ಚರಿಕೆ ಆಗುವ ಪ್ರದರ್ಶನ. ಸಂಜೆ ಮಳೆ ಬಂದ ಕಾರಣ ಸಹಜವಾಗಿ ಮಳೆ ಆದರೂ ಕೂಡ ಒಂದು ವ್ಯವಸ್ಥಿತವಾದ ಒಂದು ಕ್ರೀಡಾಕೂಟ, ಯಾವುದೇ ಲೋಪದೋಷ ಬರದಾಗೆ ಯಾವುದೇ ಗೊಂದಲ ಕೆಡಮಾಡದಂತೆ ಎಚ್ಚರಿಕೆಯಿಂದ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ಈ ಕಾರ್ಯಕ್ರಮವನ್ನು ಅದರಲ್ಲೂ ನಮ್ಮ ಅಂಬೇಡ್ಕರ್ ಕಬಡ್ಡಿ ಚಾಂಪಿಯನ್ಶಿಪ್ ಯಶಸ್ವಿಗೊಳಿಸಲಿಕ್ಕೆ ಸಂಪೂರ್ಣ ರೀತಿಯಲ್ಲಿ ಶ್ರಮಿಸಿದ್ದಾರೆ. 5 ಅಂಕವನ್ನು ಅಮೃತ್ ಸ್ಪೋರ್ಟ್ಸ್ ಕ್ಲಬ್, 4 ಅಂಕವನ್ನು ಕೇಶವ ಕ್ರೀಡಾ ಮಂಡಳಿ. ಮತ್ತೆ ಪಂದ್ಯ ಪ್ರಾರಂಭ. ಜೆರ್ಸಿ ನಂಬರ್ 5 ಕಿರಣ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂತ್ರವಾಗಿ 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ಕಳೆದ ಆವೃತ್ತಿಯ ಚಾಂಪಿಯನ್ ತಂಡ. 6 ಡಿಫೆಂಡರ್ಗಳು ಅದ್ಭುತವಾದ ಟೌಟಿಚ್ ಮತ್ತು ಕವರ್ಸ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವಾಗಿತ್ತು. ಕ್ಷಣಾರ್ಧದಲ್ಲಿ ಪಂದ್ಯಾಟ 5-5ರಲ್ಲಿ ಸಾಗಿ ಬರ್ತಾ ಇದೆ. ಫೈನ್ ಆಲ್. ದಾಳಿಯಲ್ಲಿ ನೀಟ ಕೈಯಿಂದ ದಾಳಿಗರ ಅಭಿ ಶಾಂತಮ್ಮ ಮತ್ತೆ ಅನುಗಮನ ಪ್ರದರ್ಶನ. ಶ್ರೇಷ್ಠ ಡಿಫೆಂಡರ್ ಮಹೇಂದ್ರ ಅದ್ಭುತ ಪ್ರದರ್ಶನವನ್ನು ಕುಂಸಿ ಅವರಿಗೆ ಕರ್ನಾಟಕ ರಾಜ್ಯದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಅಂತಲೇ ಹೇಳ್ಬೋದು. ಮಹೇಂದ್ರ ಕೇಶವ ಕ್ರೀಡಾ ಮಂಡಳಿಯ ಬೆನ್ನೆಲುಬು ಡಿಫೆಂಡರ್ ಅಂತಲೇ ಹೇಳ್ಬೋದು. ಮತ್ತೆ ತನ್ನ ಮನುಷ್ಯದ ಹಿಡಿತವನ್ನು ಇಲ್ಲಿ ಸಾಧಿಸಿದ್ದಾರೆ ಮಹೇಂದ್ರ. 6-5ರಲ್ಲಿ ಪಂದ್ಯಾಟ 1 ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಟಗಾರರು. ಸಾಕಷ್ಟು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಅನುಭವವನ್ನು ಮೈಗೂಡಿಸಿಕೊಳ್ತ ಕಲಾತ್ಮಕ ಕಬಡ್ಡಿಯ ಎಲ್ಲ ಕಲೆಗಳನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಳ್ತ ಕಲಾತ್ಮಕ ಆಟಗಾರ ಕಿರಣ್ ಕೇಶವ ಕ್ರೀಡಾ ಮಂಡಳಿಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡು ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. 6-5 ಆರಂಭಿಕ ಆಘಾತದಿಂದ ಹಂತ ಹಂತವಾಗಿ ಹೊರಬರ್ತಾ ಇದೆ ಕೇಶವ ಕ್ರೀಡಾ ಮಂಡಳಿ. ಇದೀಗ 1 ಅಂಕ ಮುನ್ನಡೆಯಲ್ಲಿ. ಇದೀಗ ಮತ್ತೆ ಮಹೇಂದ್ರ ಡಿಫೆಂಡರ್ ಮತ್ತು ರೈಡರ್ ಇಬ್ಬರು ಕೂಡ ಹೊರಭಾಗದಲ್ಲಿ. ಮಹೇಂದ್ರ ಹೊರಭಾಗದಲ್ಲಿ. ಮಹೇಂದ್ರ ತಂಡದ ನಾಯಕನಾಗಿದೆ. ದಯವಿಟ್ಟು ಈತ 2 ಬಾರಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಒಮ್ಮೆ ಕರ್ನಾಟಕ ರಾಜ್ಯದ ನಾಯಕನಾಗಿ ಪ್ರತಿನಿಧಿಸಿದ್ದಾನೆ. ಅದ್ಭುತ ಆಟಗಾರ. ಉತ್ತಮವಾದ ಪ್ರದರ್ಶನ ನೀಡಿದಾದರೂ ಕೂಡ ಅಂಕಣದ ಸಂಪರ್ಕ ಕಡಿತುಕೊಂಡ ಮಹೇಂದ್ರ ಹೊರಭಾಗದಲ್ಲಿ. ಪ್ರಮುಖ ಡಿಫೆಂಡರ್ ಅನುಪಸ್ಥಿತಿ. ಕಿರಣ್ ಅವರು ಮತ್ತೆ ಅಟ್ಯಾಕ್ ಮಾಡುವಂತ ಪ್ರಯತ್ನವಾಗಿತ್ತು. ಋತಿಕ್ ಅವರಿಗಿರುವಲ್ಲಿ ಯಶಸ್ವಿ ದಾಳಿ ಸಾಗಿ ಬರ್ತಾರೆ. ಡೇರಿಂಗ್ ರೈಡ್ ಬೈ ಕಿರಣ್ ದಿಟ್ಟ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದ ತಂಡಕ್ಕಾಗಿ. ಎಂಟು 6ರಲ್ಲಿ ಪಂದ್ಯ. ಪ್ರಮುಖ ಡಿಫೆಂಡರ್ ಇದೀಗ ಮತ್ತೊಮ್ಮೆ ಕೃಪಾ ಸಾಗರ್ ಮತ್ತೊಂದು ಯಶಸ್ಸನ್ನು ಕಲ್ತ್ಕೊಂಡಿದ್ದಾನೆ. ಪ್ರಮುಖ ಡಿಫೆಂಡರ್ ವೆಂಕಟೇಶ್. ಏನೂ ಆಗಿಲ್ಲ. ಕಬಡ್ಡಿಯಲ್ಲಿ ಸಣ್ಣ ಪುಟ್ಟ ವರ್ತುಗಳಿದ್ದಿದೆ. ಮೈತಾಗಿ ಆಡುವಂತ ಆಟ. ಸಣ್ಣ ಪುಟ್ಟ ಘರ್ಷಣೆ
ಮತ್ತೆ ನಮ್ಮ ಆಟಗಾರರು ರೆಡಿ ಆಗ್ತಾರೆ. ಒಂದು ಅಂಕದ ಅಂತರದಲ್ಲಿ ಪಂದ್ಯ ಸಾಗಿ ಬರ್ತಾರ. 8-7. ಕಬಡ್ಡಿ ಕ್ರೀಡೆಗೆ ಹಾಗೆ ಸ್ನಾಯು ಸೆಳೆತ ಆಗುತ್ತೆ, ಮೈ ಮುರಿಯುತ್ತೆ, ರಕ್ತಸ್ರಾವ ಆಗುತ್ತೆ. ಅದು ಕೂಡ ಛಲಬಿಡದ ತ್ರಿವಿಕ್ರಮರಂತೆ ಮತ್ತೆ ಪುಡಿದೆದ್ದು ಆಡುವಂಥ ಒಂದು ವಿರೋಚಿತ ಮನೋಭಾವದ ವಿಭಿನ್ನ ವೈಶಿಷ್ಟ್ಯ ಕ್ರೀಡೆ ಅಂದರೆ ಅದು ನಮ್ಮ ಕ್ರೀಡೆ, ಅದು ನಮ್ಮ ನೆಲದ ಕ್ರೀಡೆ ಕಬಡ್ಡಿ. ಎಲ್ಲರೂ ಚಪ್ಪಾಳೆ ಮುಖೇನ ಕಬಡ್ಡಿ ಕ್ರೀಡಾಪಟುಗಳನ್ನು ಹೊರದುಂಬಿಸೋಣ, ಚಪ್ಪಾಳೆ ಮುಖೇನ ಆಟಗಾರನ್ನು ಹೊರದುಂಬಿಸೋಣ, ಚಮತ್ಕಾರ ಆಟವನ್ನು ಅವರು ಪ್ರದರ್ಶನ ಮಾಡಲಿ ಅಂತ. 8-7 ಪಂದ್ಯ ಸಾಗಿ ಬರ್ತಾರ. ಮಧ್ಯದಾಳಿಯಲ್ಲಿ ಕಿರಣ ಕೇಶವಾಸ್ ಕ್ರೀಡಾ ಸಂಸ್ಥೆಯ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು. ತಂಡ ಸಂಕಷ್ಟದಲ್ಲಿದ್ದಾಗೆಲ್ಲ ಕಿರಣ ಅವರು ಸಕ್ರಿಯವಾಗಿ ಅಂಕಗಳನ್ನು ತಂದೊಯ್ತಾ ಇದ್ದಾರೆ. ಯಶಸ್ವಿ ರೈಡರ್ 9-7. ಕಿರಣ್ ತಂಡದ ನಿಜವಾಗ್ಲೂ ಆಶಾಕಿರಣವಾಗ್ತಾ ಇದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಎದುರಾಳಿ ಡಿಫೆಂಡರ್ಗಳನ್ನು ವಂಚಿಸಿ ಅಂಕ ತರುವಂತಹ ಸಾಮರ್ಥ್ಯವುಳ್ಳ ಒಬ್ಬ ಚಾಣಕ್ಯ ಆಟಗಾರ ಕಿರಣ್. ಈ ಕಿರಣ ಕೇಶವ ಕ್ರೀಡಾ ಮಂಡಳಿಯ ಆಶಾ ಕಿರಣ. ಒಂದು ಸೆಕೆಂಡ್ ಉಪಾಸಕ ಈ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾನೆ, ಶ್ರೇಷ್ಠ ರೈಡರ್ ಆಗಿ. ಅದ್ಭುತ ಪ್ರದರ್ಶನ ಎರಡು ತಂಡಗಳು ನೀಡ್ತಾ ಇದೆ. ಎರಡು ಬಲಿಷ್ಠ ತಂಡಗಳು, ಸಾಂಪ್ರದಾಯಿಕ ಎದುರಾಳಿಗಳು, ಸಾಕಷ್ಟು ಪಂದ್ಯಗಳಲ್ಲಿ ಎದುರಾಗಿದ್ದಾರೆ, ಸೋಲು ಗೆಲುವನ್ನು ಕಂಡಿದ್ದಾರೆ. ಕಳೆದ ಪಂದ್ಯಾವಳಿಯ ಒಂದು ಸೋಲಿನ ಸೇಡಿನ ತವಕದಲ್ಲಿ ಕೇಶವ ಕ್ರೀಡಾ ಮಂಡಳಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅದ್ಭುತ ಪ್ರದರ್ಶನವನ್ನು ಇದೀಗ ನೀಡ್ತಾ ಇದೆ. ಎರಡು ತಂಡಗಳ ಬಲಾಬಲ. ಒಂಬತ್ತು ಅಂಕವನ್ನ ಕೇಶವ ಕ್ರೀಡಾ ಮಂಡಳಿ, 7 ಅಂಕವನ್ನ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪಡೆದುಕೊಳ್ತಾ ಇದೆ. 2 ಅಂಕಗಳ ಆರಂಭಿಕ ಮುನ್ನಡೆಯನ್ನ ಕೇಶವ ಕ್ರೀಡಾ ಮಂಡಳಿ ಪಡೆದುಕೊಳ್ತಾರೆ. ಗುಡ್ ಕಂಬ್ಯಾಕ್ ಗೇಮ್ ಬೈ ಕೇಶವ ಅಂತ ಹೇಳ್ಬಿಟ್ಟು ಆರಂಭದಲ್ಲಿ ಆಘಾತಕ್ಕೊಳಗಾಗಿ ಮಹೇಂದ್ರ ಒಂದು ಸೂಪರ್ ಟ್ಯಾಕಲ್ ತಂಡಕ್ಕೆ ಚೈತನ್ಯವನ್ನು ತುಂಬಿದೆ. ಇದೀಗ ಮುನ್ನಡೆಯ ಹಾದಿಯಲ್ಲಿ ಸಾಕ್ತಾ ಇದೆ ಕೇಶವ ಕ್ರೀಡಾ ಮಂಡಳಿ. 9-7 ಇನ್ ಫೇವರ್ ಆಫ್ ಕೇಶವ ಕ್ರೀಡಾ ಮಂಡಳಿ. ತಂಡದ ಬೆನ್ನೆಲುಬು ಕೃಪಾಸಾಗರ್ ಅಂಕಕ್ಕಾಗಿ ವಿಶ್ವವಿದ್ಯಾಲಯ, ಅಖಿಲ ಭಾರತ ಮಟ್ಟದ ವಿಶ್ವವಿದ್ಯಾಲಯ ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಆಟಗಾರ. ಜೂನಿಯರ್ ವಿಭಾಗದಲ್ಲೂ ಕೂಡ ಈಗ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಖ್ಯಾತನಾಮ ಕ್ರೀಡಾಪಟು ಕೃಪಾಸಾಗರ್, ಉಜ್ವಲ್ ಆಟಗಾರ, ಅದ್ಭುತ ರೈಡರ್ ಕೂಡ. ಇದೀಗ ಪರ್ಸ್ಯೂಟ್ ಪ್ರಯತ್ನ. ಮಹೇಂದ್ರ ಚಾಲಾಕಿ ಆಟಗಾರ. ಕೃಪಾಸಾಗರ್ ಮಿಗಿದು ಮಹೇಂದ್ರ ಹೊಂಚು ಹಾಕಿದ, ಸಂಚು ರೂಪಿಸಿದ, ಅದರಂತೆ ವೆಲ್ ಪ್ರೀಜಡ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಮತ್ತೆ ದಾಳಿಗಾರನಿಗೆ ಕಿರಣಗಿದು ಸವಾಲು. ಮೊದಲ ಜೋಡ ಅಂತ ಹೇಳ್ಬೋದು. ಯಾವ ರೀತಿ ಅಂಕ ಗಳಿಸ್ತಾನೆ ಕಿರಣ್ ಕಾಗೊಳ್ಬೇಕಾಗಿದೆ. ತಂಡದ ನಾಯಕ ಚೇತನ್ ನಾಯಕ ಸ್ವರಭಾಗದಲ್ಲಿ ಇದೀಗ ಮಾತನಾಯಕವನ್ನು ಯಶಸ್ವಿಯಾಗಿ ಗಳಿಸ್ಕೊಳ್ತಾರೆ. ಕಿರಣ ಕೇಶವ ಕ್ರೀಡಾ ಮಂಡಳಿಯ ಆಶಾ ಕಿರಣವಾಗಿದ್ದಾರೆ ನಿಜವಾಗ್ಲು. ಇದೀಗ ಎದುರಾಳಿಯ ಲೋನ ಪಡೆದು ಎದುರಾಳಿಗೆ ಆಘಾತ ನೀಡಿದ್ದಾನೆ. 2+2 4 ಪಾಯಿಂಟ್ goes to ಕೇಶವ ಕ್ರೀಡಾ ಮಂಡಳಿ. 14-7 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 14-7 ಕೇಶವ ಕ್ರೀಡಾ ಮಂಡಳಿ ಪರವಾಗಿ. 14-7 ಇನ್ ಫೇವರ್ ಆಫ್ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಬಡ್ಡಿ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ನ ಸಂಸ್ಥಾಪಿಸಿ ಸನ್ಮಾನ್ಯ ಶ್ರೀ ಜನಾರ್ದನ್ ಅವರು ಕಾರ್ಯದರ್ಶಿಗಳಾಗಿ, ಸನ್ಮಾನ್ಯ ವೆಂಕಟೇಶ್ವರನವರು ವೆಂಕಟೇಶ್ವರವರು ಅಧ್ಯಕ್ಷರಾಗಿ, ಸನ್ಮಾನ್ಯ ಶ್ರೀ ಜಯಣ್ಣನವರು ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಇವರು ಗೌರವಾಧ್ಯಕ್ಷರಾಗಿ ಅಂಬೇಡ್ಕರ್ ಕ್ರೀಡಾ ಸಂಸ್ಥೆಯನ್ನು ಕಟ್ಟಿ
ಎಸ್, ಇದೀಗ ವೆಂಕಟೇಶ್ನ ಚಾಲಾಕಿ ಆಟ. ಕೃಪಾ ಸಾಗರ್ ನಿಯಂತ್ರಣ ತಪ್ಪಿದ್ದಾನೆ. ಲಾಬಿ ಲೈನ್ ಪ್ರವೇಶ, ಸೆಲ್ಫ್ ಔಟ್ ಆಗ್ತಾ ಹತಾಶನಾಗಿ ಅಂಕಣದ ಹೊರಗೆ. ಮತ್ತೊಂದು ಆಘಾತ ಅಮೃತ್ ತಂಡಕ್ಕೆ ಅಂತಲೇ ಹೇಳ್ಬೋದು. ಪ್ರಮುಖ ದಾಳಿಗರ ಕೃಪಾ ಸಾಗರ್ ಹೊರಭಾಗದಲ್ಲಿ. ಕೆಂಪ ಮತ್ತೊಬ್ಬ ಅನುಭವಿ ರೈಡರ್. ಸುದೀರ್ಘ ವರ್ಷಗಳಿಂದ ಕೂಡ ಕಬಡ್ಡಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಈಗ ಕೇಶವರ್ ತಂಡದಲ್ಲಿ ಸೇರ್ಪಡೆಗೊಂಡಿದ್ದಾನೆ. 15-7. ಎರಡು ಬಲಿಷ್ಠ ತಂಡಗಳ ಭವಿಷ್ಯ ಇಲ್ಲಿ ನಿರ್ಧರಿತವಾಗ್ತಾ ಇದೆ. ಇದು ಸೆಮಿಫೈನಲ್ ಪಂದ್ಯ. ಗೆದ್ದವರು ಫೈನಲ್ಗೆ. ಎಸ್, ಮತ್ತೆ ಮಹೇಂದ್ರ ಮಹೇಂದ್ರನ ಮಹಿಮೆ ಮತ್ತೆ ಕೇಶವ ಕ್ರೀಡಾ ಮಂಡಳಿಯ ನಾಯಕನಾಗಿ ಅದ್ಭುತವಾದಂತಹ ನಿರ್ವಹಣೆಯನ್ನು ನಿರ್ವಹಿಸ್ತಾ ಇದ್ದಾನೆ. ಗುಡ್ ಕ್ಯಾಪ್ಟನ್ಸ್, ಅದ್ಭುತ ಆಟಗಾರ. ಇವನ ಆಟವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಮೆಚ್ಚೂರು ಕಬಡ್ಡಿ ಸಂಸ್ಥೆ ಕರ್ನಾಟಕ ರಾಜ್ಯ ತಂಡದಲ್ಲಿ ಆತನಿಗೆ ಸ್ಥಾನ ನೀಡಿದೆ. ಕರ್ನಾಟಕ ರಾಜ್ಯ ತಂಡದ ನಾಯಕತ್ವವನ್ನು ಕೂಡ ನೀಡಿದೆ. ಒಂದು ಜೋರ ಚಪ್ಪಾಳೆ ಮಹೇಂದ್ರನಿಗೋಸ್ಕರ. ಈಸ್ ದ ಕ್ಯಾಪ್ಟನ್ ಆಫ್ ಕರ್ನಾಟಕ ಸ್ಟೇಟ್ ಟೀಮ್. ಜೂನಿಯರ್ ವಿಭಾಗದಲ್ಲಿ 2 ಸಾರಿ ಕರ್ನಾಟಕ ಸ್ಟೇಟ್ ಟೀಮ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದಾನೆ. ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ಅಂಡ್ ಮೋಸ್ಟ್ ಡೇಂಜರಸ್ ಡಿಫೆಂಡರ್ ಆಫ್ ದ ಕಬಡ್ಡಿ. ಕಬಡ್ಡಿಯಲ್ಲಿ ಒಬ್ಬ ಕಲಾತ್ಮಕ ಡಿಫೆಂಡರ್ ಅಂತಲೇ ಹೇಳ್ಬೋದು ಮಹೇಂದ್ರ. ವೈಫೈ ಪ್ರಾಬ್ಲಮ್ ಆಗೈತೆ, ವಿಡಿಯೋ ಆಗ್ತದೆ. Second card, Royals versus HFA Cowboys. Both team captain get ready. ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಆಯೋಜಕರಾದ ಶ್ರೀ ಲಿಂಗಳ್ಳಿ ವೆಂಕಟೇಶ್ವರ ಅವರು ದಯವಿಟ್ಟು ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಬೇಕು. HFA Cowboys ವಿರುದ್ಧ ರಾಯಲ್ಸ್ 2 ತಂಡಗಳಿದ್ದು 2ನೇ ಕರೆ. ಇಟ್ಸ್ ಎ ಟ್ರೂ ಆರ್ಡ್ ರೈಟ್. ಮಾಡು ಇಲ್ಲವ ಮಡಿ. 16-7 ಬಲಿಷ್ಠತನ ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಅಮೃತ್ಗೆ ಆರಂಭಿಕ ಆಘಾತ ನೀಡ್ತಾ ಇದೆ. ಇಟ್ಸ್ ಎ ಟ್ರೂ ಆರ್ಡ್ ರೈಟ್. ಮಾಡು ಇಲ್ಲ ಮಡಿ. ಅಂಕ ತರದಿದ್ದರೆ ನೀ ಅಂಕಣದ ಹೊರ ನಡಿ ಅಂತ ಹೇಳ್ತಾರೆ ನಿರ್ಣಾಯಕರು. ಸೊ ಇಟ್ಸ್ ಎ ಟ್ರೂ ಆರ್ಡ್ ರೈಟ್. ಮೊದಲ ಯಶಸ್ವಿ ಅಂಕ. ಈ ಸಂದರ್ಭದಲ್ಲಿ ಇದು ಅನವಶ್ಯಕ. ನಾಯಕ ಚೇತನ್ ನಾಯಕ ತಪ್ಪಿಸಿದ್ದಾರೆ. ಒಂದು ವಯಸ್ಸದೇ ಬಂದ ಅಂಕದ ಭಾಗ್ಯ ಲಭಿಸಿದೆ ಕೇಶವ ಕ್ರೀಡಾ ಮಂಡಳಿಗೆ. 17-7 10 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಸಾಗ್ತಾ ಇದೆ ಪಂದ್ಯ. ಇಲ್ಲಿ ಇದೀಗ ಕೇಶವ ಕ್ರೀಡಾ ಮಂಡಳಿ ಡಿಫೆನ್ಸಿವ್ ವೈಫಲ್ಯ. ಬೋನಸ್ +1 ಪಾಯಿಂಟ್. 17-9 17-9 ಇನ್ ಫೇವರ್ ಆಫ್ ಕೇಶವ ಸ್ಪೋರ್ಟ್ಸ್ ಕ್ಲಬ್. 2 ತಂಡಗಳು ಬಲಿಷ್ಠ ಆಟಗಾರರಿದ್ದಾರೆ, ಅನುಭವಿ ಕಿಲಾಡಿಗಳಿದ್ದಾರೆ. ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದಂಥ ನಿರ್ಣಾಯಕ ನುರಿದ ಅನುಭವಿ ಕಿಲಾಡಿಗಳು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಗೆದ್ದವರು ನೇರ ಫೈನಲ್ಗೆ ಪ್ರವೇಶ ಪಡಿದ್ದಾರೆ. ಸೋತವರು ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾದ ಅನಿವಾರ್ಯತೆ. ಸೊ ಪ್ರಶಸ್ತಿ ಚಾಂಪಿಯನ್ ಪಟ್ಟಕ್ಕಾಗಿ 2 ಚಾಂಪಿಯನ್ ತಂಡಗಳ ನಡುವಿನ ಜಿದ್ದಾಜಿದ್ದಿನ ರೋಚಕ ಪಂದ್ಯ ಇಲ್ಲಿ ಸಾಗ್ತಾ ಇದೆ. 17-9 ಮತ್ತೊಮ್ಮೆ ಕೃಪಾಸಾಗರನ ಮಹೇಂದ್ರ ಅಲಿಯಾಸ್ ಗೆಂಟ್ ಅದ್ಭುತವಾದಂಥ ಮೊಣಕಾಲ ಹಿಡಿತಕ್ಕೆ ಎದುರಾಳಿನ ಮತ್ತೆ ಬಂಧಿಸಿದ್ದಾನೆ. ಮಹೇಂದ್ರ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಡಿಫೆಂಡರ್ ಆಫ್ ದ ಟೂರ್ನಮೆಂಟ್. ಅದ್ಭುತ ಡಿಫೆಂಡರ್. ಸರಿಸುಮಾರು 9 ಅಂಕಗಳನ್ನು ಡಿಫೆನ್ಸ್ನಲ್ಲಿ ನೀಡಿದ್ದಾರೆ ತಂಡಕ್ಕೆ. ಅದ್ಭುತ ಪ್ರದರ್ಶನ, ಜವಾಬ್ದಾರಿದವರ ಆಟದ ಪ್ರದರ್ಶನ. ಒಬ್ಬ ನಾಯಕನಾಗಿ ಮಹೇಂದ್ರ ಇಲ್ಲಿ ನೀಡ್ತಾ ಇದ್ದಾನೆ ತಂಡಕ್ಕಾಗಿ. 18-9 18-9 ಇನ್ ಫೇವರ್ ಆಫ್ ಕೇಶವ ಕ್ರೀಡಾ ಮಂಡಳಿ.
18-9 ಪಂದ್ಯ ಸಾಗಿ ಬರ್ತಾರ. ಒಂಬತ್ತು ಅಂಕಗಳ ಅಂತರದಲ್ಲಿ ಪಂದ್ಯಾಟ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಸಾಗಿ ಬರ್ತಾರ. 7 ಡಿಫೆಂಡರ್ ನಡುವೆ ಅಂಕವನ್ನು ಪಡೆಯಬೇಕಾದಂತಹ ಅನಿವಾರ್ಯದಲ್ಲಿ ಅದ್ಭುತವಾದ ಎಸ್ಕೇಪಿಂಗ್ ರೂಟ್ ಬಂದು ಗಿರೀಶ್ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಮಾಡು ಇಲ್ಲವೇ ಮಾಡಿದಾಡಿ ಅಂಕವನ್ನ ಪಡಿ, ಇಲ್ಲದಿದ್ದರೆ ಅಂಕಣದಿಂದ ನಡೆದಾಡಿಲಿ. 10-18ರಲ್ಲಿ ಪಂದ್ಯಾಟ. 8 ಅಂಕಗಳ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರು. 5 ಡಿಫೆಂಡರ್ ನಡುವೆ ಸೆಕೆಂಡ್ಗಳಲ್ಲಿ ಕಾಚಾರದಲ್ಲಿ ಅದ್ಭುತವಾದ ಸ್ಥಾಪನೆಯಾಗಿತ್ತು. ಅಷ್ಟೇ ಅದ್ಭುತವಾದ ಡೈವಿಂಗ್ ಡಬಲ್ ಟೈ ಹೋಲ್ಡ್ ನೋಡ್ತೀವಿ ಕಾರ್ನರ್ ವಿಭಾಗದಿಂದ ರಾಕಿ. ಇದರೊಂದಿಗೆ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾದ. ಪ್ರಥಮಾರ್ಧದ ಮುಕ್ತಾಯದಲ್ಲಿ ಸ್ಕೋರ್. ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಿಂಗಳ್ಳಿ ವೆಂಕಟೇಶ್ ಅವರು ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಬೇಕು. ಇದೀಗ ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ 2 ತಂಡಗಳ ಬಲಾಬಲ ಈ ರೀತಿ ಇದೆ. 18-11 18-11. ನಮ್ಮ ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಮಾನ್ ಲಿಂಗಳ್ಳಿ ವೆಂಕಟೇಶ್ ಅವರು ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸೆಕೆಂಡ್ ಕಾಲ್ 18-11 18-11. ಮುಂದಿನ ಪಂದ್ಯಕ್ಕಾಗಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ ಏರ್ಟೆಲ್ ಸಿದ್ಧವಾಗಿ ದ್ವಿತೀಯಾರ್ಧದ ಪ್ರಥಮ ಪಂದ್ಯಾವಳಿಯಲ್ಲಿ 18-11ರಲ್ಲಿ ಪಂದ್ಯಾಟ ಸಾಗಿ ಬರ್ತಾದ. 18-11 ಸ್ಪಷ್ಟ 7 ಅಂಕದ ಮುನ್ನಡೆಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್. 5 ಡಿಫೆಂಡರ್ ನಡುವೆ ಅದ್ಭುತವಾದ ಕಿಕ್ ಬಂತು. ಅಷ್ಟೇ ಅದ್ಭುತವಾದ ಎಸ್ಕೇಪಿಂಗ್ ರೂಟ್ ಅನ್ನು ಕಂಡುಕೊಂಡ್ವಿ. ಅಂಕದೊಂದಿಗೆ ಕಳಿಸುವ ವೇಳೆಯಲ್ಲಿ ಕಬಡ್ಡಿ ಅಂಕಗಳ ಜೋಡಣೆ ಆಗ್ತಾರ. ಲಾಬಿನ ಸಾಕಷ್ಟು ಬೆಳೆಸಿಕೊಂಡು ಉತ್ತಮ ಅಂಕಗಳ ಜೋಡಣೆ ಆಗ್ತಾರ. 13-18ರಲ್ಲಿ ಪಂದ್ಯಾಟ. ಡೈವಿಂಗ್ ಡಬಲ್ ಟೈ ಹೊರಡುವ ಪ್ರಯತ್ನವಾಗಿತ್ತು. ರಾಕೇಶ್ ಅವರಿಂದ ಒಂದು ಎಷ್ಟು ಅಂಕಗಳನ್ನು ಕಂಡ್ವಿ. ಮೋಸ್ಟ್ ಸಕ್ಸಸ್ಫುಲ್ ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು ಕಿರಣ್. ನಿಜವಾಗ್ಲೂ ಹೆಸರಿಗೆ ತಕ್ಕನಾಗಿ ತಂಡಕ್ಕೆ ಆಶಾಕೀರ್ಣವಾಗಿದ್ದಾನೆ. ಎಲ್ಲ ರೈಡ್ಗಳು ಕೂಡ ಅಂಕ ಗಳಿಸಬಲ್ಲ ಚಾಲಾಕಿ ಆಟಗಾರ, ಕಲಾತ್ಮಕ ಚಾಲಾಕಿ ಆಟಗಾರ ಕಿರಣ್, ಅನುಭವಿ ಆಟಗಾರ. ಇದೀಗ ಮತ್ತೊಂದು ಅದ್ಭುತವಾದಂಥ ಮುಂಚಾದ ಹಿಡಿತ ಸಾಮ್ಯತೆ ಸಂಬಂಧಕ್ಕೆ ಒಂದು ಪರಾಕ್ರಮಗಳ ಪ್ರದರ್ಶನವನ್ನು ನೀಡ್ತಾ ಇದೆ. What a catch! ಸರ್ ಚುಂಬ ಅವರಿಗೆ ಸ್ನಾಯು ಸೆಳೆತದಿಂದ ಒಳಗಾಗಿ ಸೊ ಡಿಫೆನ್ಸ್ ವಿಭಾಗದಲ್ಲಿ ಎಚ್ಚರಿಕೆಯಾದ ಪ್ರದರ್ಶನ ನೀಡ್ತಾ ಹಂತ ಹಂತವಾಗಿ ಈ ಪಂದ್ಯದ ಮೇಲೆ ಮೇಲುಗೈನ ಸಾಧಿಸಿಕೊಳ್ತಾ ಇದೆ. ಮುಂದಿನ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ HMT ವರ್ಸಸ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆರಡು ಬಲಿಷ್ಠ ತಂಡಗಳು ಈ ಅಂಬೇಡ್ಕರ್ ಕಬಡ್ಡಿ ಚಾಂಪಿಯನ್ಶಿಪ್ನ ಫೈನಲ್ಗೆ ಅಂದರೆ ಗದ್ದುಗೆಗೇರಬೇಕು ಅಂದರೆ ಈ ಎರಡೂ ಪಂದ್ಯಗಳು ನಿರ್ಣಾಯಕವಾಗಿರುತ್ತೆ. ಇಲ್ಲಿ ಗೆದ್ದವರು ನೇರ ಫೈನಲ್ಗೆ ಪ್ರವೇಶವನ್ನು ಪಡಿತಾರೆ. ಸೋತವರು ತೃತೀಯ ಚತುರ್ಥ ಸ್ಥಾನಕ್ಕೆ ತೃಪ್ತಿ ಪಡಬೇಕಾದ ಅನಿವಾರ್ಯತೆ. ಈ ಪಂದ್ಯಾವಳಿಯಲ್ಲಿ ವಿಜೇತರಾದ ಬಲಿಷ್ಠ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 75,000 ರು ನಗದು ಹಾಗೂ ಆಕರ್ಷಕ ಪಾರಿತೋಷಿಕವನ್ನು ನೀಡಿ ವಿಜೇತ ತಂಡವನ್ನು ಗೌರವಿಸಲಾಗಿದೆ. ಎಸ್ಸಿಟಿಗ ಕೃಪಾ ಸಾಗರ್ ಶ್ರೇಷ್ಠ ಆಟದ ಪ್ರದರ್ಶನ, ಸಕ್ಸಸ್ಫುಲ್ ರನ್ನಿಂಗ್ ಹ್ಯಾಂಡ್ ಟಚ್ ಪ್ಯಾಟರ್ನ್ ಗಳಿಸಿಕೊಂಡ ತಂಡಕ್ಕೆ ಆಸರಿಯಾಗ್ತಾ ಇದ್ದಾನೆ ಕೃಪಾ ಸಾಗರ್. ಶ್ರೇಷ್ಠ ಪ್ರದರ್ಶನ, ಏಕಾಂಗಿ ಹೋರಾಟ ಅಂತಲೇ ಹೇಳ್ಬೋದು ತಂಡದ ಪರವಾಗಿ.
ಇಲ್ಲಿ ವಿಜೇತರಂತ ರನ್ನರ್ ಅಪ್ ಆದಂಥ ತಂಡಕ್ಕೆ ದ್ವಿತೀಯ ಬಹುಮಾನವಾಗಿ 40,000. ಈಗ ಕೂಡಲೇ ಅಂತರದಲ್ಲಿ ಅದೃಷ್ಟ ಕೈಕೊಟ್ಟಿದೆ ಕಿರಣನಿಗೆ. ಇದ ಮೊದಲ ಬಾರಿಗೆ ಪಂದ್ಯ ಆಗಿದ್ದಾರೆ. ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ, ಅದೃಷ್ಟ ಕೈಕೊಟ್ಟಿದೆ ಕಿರಣನಿಗೆ. ಬಹುತೇಕ 4 ಅಂಕಗಳನ್ನ ನೀಡಬಹುದಾದ ಒಂದು ಶ್ರೇಷ್ಠ ದಾಳಿ ಅದಾಗಿತ್ತು. ಕೃಪಾ ಸಾಗರನಿಗೂ ಅವಕಾಶ, ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಕೃಪಾ ಸಾಗರ್ ಎದುರಾಳಿಯ ಲೋಲಾಂಗ ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಇದೀಗ 2 ಅಂಕಗಳು. ಇನ್ನೊಬ್ಬ ರೈಡರ್ ಮಾತ್ರ ಬಾಕಿ ಇದ್ದಾನೆ. ತಂಡಕ್ಕೆ ಚೈತನ್ಯವನ್ನು ತುಂಬುತ್ತಾ ಇದ್ದಾನೆ. 17-20 2017. ಇದೀಗ ನಮ್ಮ ವೇದಿಕೆಗೆ ನಿಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ SR ವಿಶ್ವಾಸ್ ಅವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ಮುಖೇನ ಅವರನ್ನ ಸ್ವಾಗತಿಸಿಕೊಳ್ಳೋಣ. ನಮ್ಮ ಕ್ಷೇತ್ರದ ಸರ್ವಾಂಗೀಣ ಉನ್ನತಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ದಣಿವರಿಯದ ನಾಯಕರಾಗಿ, ಎಲ್ಲ ವರ್ಗದ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರಾಗಿ ನಿಮ್ಮ ನೆಚ್ಚಿನ ನಾಯಕರು SR ವಿಶ್ವನಾಥ್ ವೇದಿಕೆಗೆ ಆಗಮಿಸಿದವರಿಗೆ ಹೃದಯಪೂರ್ವಕವಾದಂಥ ಗೌರವಪೂರ್ವಕ ಸ್ವಾಗತವನ್ನು ನಾವು ಬಯಸ್ತಾ ಇದ್ವಿ. ಅಂಬೇಡ್ಕರ್ ಕ್ರೀಡಾ ಸಂಸ್ಥೆ ಪರವಾಗಿ 20-17ರಲ್ಲಿ 3 ಅಂಕಗಳ ಅಂತರವಷ್ಟೇ. ಇದೀಗ ಅಗ್ನಿ ಪರೀಕ್ಷೆ ಎದುರಾಗಿದೆ. ಇದೀಗ ಲೋನಾ ಪಡೆದು 21-20ರಲ್ಲಿ 21-20. ಕ್ಷಣಾರ್ಧದಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. 8 ಅಂಕದ ಮುನ್ನಡೆಯಲ್ಲಿದ್ದಂಥ ತಂಡ ಇದೀಗ 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ಕಾಣಿಸಿಕೊಳ್ತಾ ಇದೆ. ಪ್ರಸ್ತುತ ಪಂದ್ಯಗೊಂಡ 21-21ರಲ್ಲಿ ಸಾಗಿ ಬರ್ತಾ ಇದೆ. ಸಮಬಲದಲ್ಲಿ ಪಂದ್ಯಾಟ. ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ 2 ಪ್ರಬಲ ತಂಡಗಳು ನಿಜವಾಗಲೂ ಅದ್ಭುತ ಪಂದ್ಯದಲ್ಲಿ ಸಾಗ್ತಾ ಇದೆ. ಈ ರೋಚಕ ಪಂದ್ಯಕ್ಕೆ ಜನಪ್ರಿಯ ಶಾಸಕರು ಕಬಡ್ಡಿ ಮೇಲಿನ ಉತ್ಸಾಹ ಅಭಿಮಾನಿಯಿಂದ ಬಂದು ಕುಳಿತಿದ್ದಾರೆ. ಈಗ ರೋಚಕ ಘಟ್ಟ ತಲುಪ್ತಾ ಇದೆ. 21-21 ಸಮಬಲದ ಪ್ರದರ್ಶನ, ಸಮಬಲದ ಹೋರಾಟವನ್ನು ವ್ಯಕ್ತಪಡಿಸ್ತಾ ಕಿರಣ್ ತಾಳಿ ಭಾಗದಲ್ಲಿ ಈಗ ಏಟಿಗೆ ಎದುರಿದ್ದನ್ನು ನೀಡ್ತಾ ಇದೆ ಅಮೃತ್ ಪಡೆ. ಕಳೆದ ಬಾರಿಯ ಚಾಂಪಿಯನ್ಸ್ ಮತ್ತೆ ಚಾಂಪಿಯನ್ ಪದಕ್ಕಾಗಿ ಅದ್ಭುತ ಕಮ್ಬ್ಯಾಕ್ ಗೇಮ್ನೊಂದಿಗೆ ಗುಡ್ ಕಮ್ಬ್ಯಾಕ್ ಗೇಮ್ ಬೈ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 22-21ರಲ್ಲಿ ಇದೀಗ 1 ಅಂಕದ ಮುನ್ನಡೆಯನ್ನ ತಂಡ ಹಾಕಿಸ್ಕೊಳ್ತಾ ಇದೆ. ವಾಟ್ ಗುಡ್ ಕಮ್ಬ್ಯಾಕ್ ಗೇಮ್ ಬೈ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಪ್ರಥಮದಲ್ಲಿ ಸಾಕಷ್ಟು ವೈಫಲ್ಯಗಳು, ಸಮನ್ವಯತೆ, ಸಾಮರಸ್ಯತೆ ಕಂಡುಬಂತು. ಇದೀಗ ಹೊಂದಾಣಿಕೆಯನ್ನು ಮೈಗೂಡಿಸಿಕೊಳ್ತಾ ಅದ್ಭುತ ಪ್ರದರ್ಶನವನ್ನು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ನೀಡ್ತಾ ಇದೆ. 22-21 1 ಅಂಕದ ವಿರೋಚಿತ ಮುನ್ನಡೆ. ಈ ಪಂದ್ಯದ ಫಲಿತಾಂಶ ಪ್ರಕಟಿಸಲು ನಿರ್ಣಾಯಕ ಘಟ್ಟಕ್ಕೆ ಈ ಪಂದ್ಯ ತಲುಪ್ತಾ ಇದೆ. 22-21 in favor of Amrut Sports Club, defending champions. ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ಇದೀಗ ನೀಡ್ತಾ ಇದೆ. ಮತ್ತಿದೀಗ ಮತ್ತೊಂದು ಮೂಲ್ಯಾಂಕ ಪ್ರಜ್ವಲ್ 23-21 23-21 in favor of Amrut. ಒಂದು ಅರ್ಥದಲ್ಲಿ ಕೈಲಿದ್ದ ಪಂದ್ಯವನ್ನು ಕೈ ಚೆಲ್ತಾ ಇದೆಯಾ ಕೇಶವ ಗಿರಾಮಂಡಳಿ ಅನಿಸ್ತಾ ಇದೆ. ಅಮೃತ್ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಆಟಗಾರರು. 23-21 23-21 2 ಅಂಕಗಳ ವಿರೋಚಿತ ಮುನ್ನಡೆ. ರಕ್ತದೊತ್ತಡವನ್ನು ಹೆಚ್ಚಿಸುವ ರಣ ರೋಚಕ ಪಂದ್ಯದಲ್ಲಿ ಸಾಗ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್. ಮತ್ತೆ ಕೃಪಾ ಸಾಗರ್ ತಂಡಕ್ಕೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ನೀಡಿದ ಒಬ್ಬ ಸೂಪರ್ ರೈಡರ್ ಆಗಿ ಕೃಪಾ ಸಾಗರ್ 23-21ರಲ್ಲಿ 2 ಅಂಕಗಳ ವಿರೋಚಿತ ಮುನ್ನಡೆಯಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿ ಭಾಗದಲ್ಲಿ ಕೆಂಪ
ಸೂಪರ್ ಕಮ್ ಬ್ಯಾಕ್ ಗೇಮ್ ಬೈ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರಾಕೇಶ್ ಒಬ್ಬ ಅನುಭವಿ ಕಿಲಾಡಿ, ಅಖಿಲ ಭಾರತ ಮಟ್ಟದ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಕ್ಕೆ ಪ್ರಶಸ್ತಿ ತಂದುಕೊಡಿದ ಒಬ್ಬ ಖ್ಯಾತನಾಮ ಕ್ರೀಡಾಪಟು ರಾಕೇಶ್. ಸೂಕ್ತ ಸಂದರ್ಭದ ಡ್ರೈವಿಂಗ್ 24-21 24-21 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಂದು ದಿಟ್ಟ ದಾಳಿಯ ಪ್ರದರ್ಶನ ಕೃಪಾಸಾಗರ್ ತಂಡಕ್ಕೆ ಮತ್ತೊಂದು ಅಮೂಲ್ಯ ಅಂಕದ ಸಂಪಾದನೆಗೆ ಹಿಂತಿರುಗಿದ್ದಾನೆ. 25-21 ಮತ್ತೆ ಆತಂಕಕ್ಕೀಡಾಗಿದೆ ಕೇಶವ ಕ್ರೀಡಾ ಮಂಡಳಿಗೆ. ಈಗ 4 ಅಂಕಗಳ ಹಿನ್ನಡೆ, ಸರಿಸುಮಾರು 10 ಅಂಕಗಳಿಗೆ ಹೆಚ್ಚು ಅಂಕಗಳ ಮುನ್ನಡೆ ಇತ್ತು. ಇದೀಗ ದ್ವಿತೀಯ ಅರ್ಥದಲ್ಲಿ ಅಮೃತ್ನ ಆಕ್ರಮಣಕಾರಿ ಆಟಕ್ಕೆ ಒಂದು ಅರ್ಥದಲ್ಲಿ ಕೇಶವ ಕ್ರೀಡಾ ಮಂಡಳಿ ಮಂಕ ಆಗ್ತಾ ಇದೆ. ಸೂಪರ್ ಕಮ್ ಬ್ಯಾಕ್ ಗೇಮ್ ಬೈ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದಂಥ ವೆಲ್ ಪ್ರಿಪ್ಲಾನ್ ಗೇಮ್ ಬೈ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೀಡ್ತಾ ಇದ್ವಿ. ಅಂಬೇಡ್ಕರ್ ಸ್ಪೋರ್ಟ್ಸ್ ಕ್ಲಬ್ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಯಲಹಂಕ ವಿಧಾನಸಭಾ SC ಮೋರ್ಚಾ ವತಿಯಿಂದ ಒಂದು ಅದ್ಭುತವಾದ ಕಬಡ್ಡಿ ಕ್ರೀಡಾಕೂಟ ವಿಶ್ವಮಾನವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಲುವಾಗಿ ಅರ್ಥಪೂರ್ಣ ಆಚರಣೆಯಲ್ಲಿ ಆಚರಿಸಲಾಗ್ತಾ ಇದೆ. ನಿಜವಾಗ್ಲೂ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕಂಡುಕೊಂಡಿದ್ದ ಮತ್ತೊಂದು ಯಶಸ್ವಿ ಹ್ಯಾಂಡ್ ಟಚ್ ಪಾಯಿಂಟ್ ಹಸ್ತ ಸ್ಪರ್ಶಾಂಕವನ್ನು ಪಡೆದುಕೊಳ್ತಾ ಪಂದ್ಯದ ದಿಕ್ಕನ್ನು ಬದಲಿಸಿದ್ದಾನೆ ಕೃಪಾಸಾಗರ್. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಅಂತ ಹೇಳ್ಬೋದು ಈ ಪಂದ್ಯ ಏನಾದರೂ ಅಮೃತ್ ಗೆದ್ದಲ್ಲಿ. ಏಕಾಂಗಿ ಹೋರಾಟ ಸಾಗ್ತಾ ಇದೆ. ಮತ್ತೆ ಸಂಕಷ್ಟಕ್ಕೆ ಕೇಶವ ಕ್ರೀಡಾ ಮಂಡಳಿ. ಸಮಯ ಸೂಕ್ತ ಸಂದರ್ಭದ ಹಿಡಿತವನ್ನು ಸಾಧಿಸ್ಕೊಳ್ತಾ 1+2 3 ಪಾಯಿಂಟ್ಸ್ goes to ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಬೋನಸ್ ಪಾಯಿಂಟ್ goes to ಕೇಶವ. ಇದರೊಂದಿಗೆ 2 ತಂಡಗಳ ಬಲಾಬಲ 29-23 6 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 29-23 ಇದೀಗ ಅಮೃತ್ ಮುನ್ನಡೆಯ ಹಾದಿಯಲ್ಲಿ ಸಾಗ್ತಾ ಇದೆ. ಕಳೆದ ಬಾರಿಯ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಶ್ರೇಷ್ಠ ಆಟ. ಕಂಟ್ರೋಲ್ ಓವರ್ ದಿ ಬಾಡಿ ಸೆಲ್ಫ್ ಔಟ್ ಆಗಿ ಒಂದು ಬಳುವಳಿ ಅಂಕ ಲಭಿಸಿದೆ. 29-24 29-24 5 ಅಂಕಗಳ ಅಂತರ. Next semi-final match between Ambedkar Sports Club home team versus Royal Sports Club. Both team captains, please be get ready for the next crucial match. 5 ನಿಮಿಷಗಳ ಅವಧಿಯಲ್ಲಿ 29-25 ಪಂದ್ಯ ರೋಚಕ ಘಟ್ಟ ತಲುಪ್ತಾ ಇದೆ. ಮತ್ತೆ ಸಿಕ್ಕಿದಂತ ಕೇಶವ ಕ್ರೀಡಾ ಮಂಡಳಿ ಪ್ರಮುಖರಲ್ಲಿ 29-25 ಇನ್ ಫೇವರ್ ಆಫ್ ಅಮೃತ್. ಇದೀಗ ಮತ್ತೆ ಕೇಶವ ಕ್ರೀಡಾ ಮಂಡಳಿ ಈ ಪಂದ್ಯವನ್ನು ತನ್ನ ತೆಕ್ಕೆಗೆ ತಗೊಳ್ಳುವ ಒಂದು ಹಂತವನ್ನು ರೋಚಕ ಪ್ರತಿಕ್ರಿಯೆ ನೀಡ್ತಾ ಇದೆ. ದಿಟ್ಟ ಪ್ರತ್ಯುತ್ತರದ ಆಟ ಪ್ರದರ್ಶಿತವಾಗ್ತಾ ಇದೆ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ. 29-25 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ. ಪಂದ್ಯದ ನಿರ್ಣಾಯಕ ನಿಮಿಷಗಳ ಆಟ ಈಗಾಗಲೇ ನಿರ್ಣಾಯಕರು ನೀಡಿದ್ದಾರೆ. ಈ ಪಂದ್ಯದ ಫಲಿತಾಂಶ ಇಲ್ಲಿ ಕೆಲವು ನಿಮಿಷಗಳಲ್ಲಿ ಹೊರಬೀಳುತ್ತೆ. ಈ ಸಂದರ್ಭದಲ್ಲಿ 29 ಅಂಕಗಳನ್ನು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪಡೆದುಕೊಂಡಿದೆ. 25 ಅಂಕಗಳನ್ನು ಕೇಶವ ಕ್ರೀಡಾ ಮಂಡಳಿ ಪಡೆದುಕೊಳ್ತಾರೆ.
ನಿಯಂತ್ರಣ ಕಲ್ತ್ಕೊಂಡಿದ್ದಾನೆ. ಅದ್ಭುತವಾದ ಬ್ಲಾಕ್ ಕ್ಯಾಚ್, ಸೂಪರ್ ಡೇರಿಂಗ್ ಸೋಲೋ ಟ್ಯಾಕಲ್ ಪಾಯಿಂಟ್ ಅನ್ನ ಗಳಿಸ್ಕೊಳ್ತಾ 30-25 30-25 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್. ಸುದರ್ಶನ್ ದಾಳಿ ವಿಭಾಗದಲ್ಲಿ 4 ನಿಮಿಷಗಳ ಆಟ ಮಾತ್ರ ಬಾಕಿ. 30-25. ನಾ ಮುಟ್ಟಿದ್ದೇನೆ, ನೀ ಮುಟ್ಟಿಲ್ಲ ಅನ್ನೋ ವಾದ ವಿವಾದ ಸಮರಗಳ ನಡುವೆ ಪಂದ್ಯದಲ್ಲಿ ಸಾಕ್ತಾ ಇದೆ. 30-25 5 ಅಂಕಗಳ ಅಂತರ. 30-25 5 ಅಂಕಗಳ. ಇದೀಗ ಗಿರಿ ತಂಡಕ್ಕೆ ಅಮೂಲ್ಯವಾದ ಅಂಕ. ಪ್ರಮುಖ ಡಿಫೆಂಡರ್ ರಾಕೇಶ್ ನನ್ನ ಪಾದ ಸ್ಪರ್ಶಾಂಕದೊಂದಿಗೆ ಬಿಟ್ಟಿದ್ದಾನೆ. 30-26 4 ಅಂಕಗಳ ಅಂತರವಷ್ಟೇ. ದಾಳಿ ವಿಭಾಗದಲ್ಲಿ ಕೃಪಾಸಾಗರ್ ಅದ್ಭುತ ಪ್ರದರ್ಶನವನ್ನು ಎರಡೂ ತಂಡಗಳು ನೀಡ್ತಾ ಇದೆ. ಗೆಲುವಿಗಾಗಿ, ಪ್ರಶಸ್ತಿಯ ಗದ್ದುಗೆಗಾಗಿ 2 ಚಾಂಪಿಯನ್ ತಂಡಗಳು. ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 30-25 ಕ್ಷಮಿಸಿ, ಈಗ ಮತದಾನ 30-27 Last and final call, HMT Kaliwai versus Royal. 2 ತಂಡಗಳಿಗಿದು ಅಂತಿಮ ಕರೆ. 30 ಅಂಕವನ್ನ ಅಮೃತ್ ಸ್ಪೋರ್ಟ್ಸ್ ಕ್ಲಬ್, 27 ಅಂಕವನ್ನ ಕೇಶವ ಕ್ರೀಡಾ ಮಂಡಳಿಯಿಂದ ಪಡೆದುಕೊಳ್ತಾ ಇದೆ. ಟೈಮ್ ಔಟ್ ಓವರ್ ನಿಶಾನೆಯನ್ನು ನಿರ್ಣಾಯಕರು ನೀಡ್ತಾ ಇದ್ದಾರೆ. 30-27 ಒಂದು ಅವಕಾಶ ಒದಗಿ ಬಂದಿದೆ ಕೇಶವ ಕ್ರೀಡಾ ಮಂಡಳಿಗೆ. ಇಟ್ಸ್ ಜೂಟ್ ಆಫ್ ಧೈರ್ಯ. ಮಾಡು ಇಲ್ಲ ಮಡಿತಾಳಿ. ಸೂಪರ್ ನಿರ್ವಹಣೆ ನೀಡ್ತಾ ಇದ್ದಾರೆ. 3 ಅಂಕಗಳೊಂದಿಗೆ ಕೃಪಾ ಸಾಗರ. ಅಂಕಗಳ ಸರ್ದಾರನಾಗಿ ಕೃಪಾ ಸಾಗರ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾನೆ. 33-27 ಬಹಳ ಮ್ಯಾಚ್. ಎಲ್ಲರೂ ಕಬಡ್ಡಿ ಇಷ್ಟವಾಗಿರೋ ಕಬಡ್ಡಿ ಆಟಗಾರರು ಸ್ವಚ್ಛರ ಚಪ್ಪಾಳೆ ಬರಲಿ. ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಗಿವ್ ದಮ್ ಎ ಬಿಗ್ ಕ್ಲಾಪ್ಸ್. ಕಬಡ್ಡಿಯ ಆಟದ ವೈಖರಿಯಾಗಿದೆ. ನೋಡುಗರಿಗೆ ಮೈ ಚುಮ್ಮನಿಸುತ್ತೆ. ಒಂದ್ ಸೆಕೆಂಡ್, ಅದ್ಭುತವಾದ ಪ್ರದರ್ಶನ. ಅಂತಿಮ 2 ನಿಮಿಷದ ಘೋಷಣೆ ಆಗ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್. 34-27 ಇನ್ ಫೇವರ್ ಆಫ್ ಅಮೃತ್. ಸರಿಸಾಟಿಯಾದ ಆಟದ ಪ್ರದರ್ಶನವನ್ನು ದ್ವಿತೀಯಾರ್ಧದಲ್ಲಿ ನೀಡಿದ್ದಾರೆ. ಪ್ರಥಮಾರ್ಧದಲ್ಲಿ 10 ಅಂಕಗಳ ಹಿನ್ನಡೆಯಲ್ಲಿದ್ದರು. ಇದೀಗ ದ್ವಿತೀಯಾರ್ಧದಲ್ಲಿ ಅದ್ಭುತವಾದಂತಹ ಸಮನ್ವಯತೆಯ ಪರಿಪಕ್ವತೆ. 34-27 34 ಅಂಕವನ್ನು ಅಮೃತ್ ಸ್ಪೋರ್ಟ್ಸ್ ಕ್ಲಬ್, 27 ಅಂಕವನ್ನು ಕೇಶವ ಕ್ರೀಡಾ ಮಂಡಳಿ. ಕೃಪಾ ಸಾಗರ ಅಂಕಗಳ ಸರ್ದಾರನಾಗಿ ಈ ಪಂದ್ಯದ ಪುರುಷೋತ್ತಮ ಅಂತಾನೆ ಹೇಳ್ಬೋದು. ಈಸ್ ದ ಬೆಸ್ಟ್ ಪರ್ಫಾರ್ಮರ್, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್. ಈಗ ಮಹೇಂದ್ರ ಎಸ್ ರೈಡರ್ ಇಸ್ಟೇಟ್. ಇದು ನಿರ್ಣಾಯಕರ ನಿರ್ಣಯವೇ ಅಂತಿಮವಾಗಿರುತ್ತೆ. ತೀರ್ಪುಗಾರ ತೀರ್ಮಾನ. ನಿರ್ಣಾಯಕ ನಿಮಿಷದ ಆಟ. 34-28 ಕಷ್ಟ ಸಾಧ್ಯವಾಗಿದೆ. ಸೂಪರ್ ರೀಚ್ ಬೈ ರಾಕೇಶ್. ಅಖಿಲ ಭಾರತ ವಿಶ್ವವಿದ್ಯಾನಿಲಯವನ್ನ ನಮ್ಮ ಕರ್ನಾಟಕದಕ್ಕೆ 27 ವರ್ಷಗಳ ನಂತರ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತು. ಆ ಪ್ರಶಸ್ತಿ ಪಡೆಯುವಲ್ಲಿ ರಾಕೇಶ್ ಈಸ್ ಅ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್. ಕೇಶವ ಕ್ರೀಡಾ ಮಂಡಳಿ ಕೈಲಿದ್ದ ಪಂದ್ಯ ಕೈ ಚೆಲ್ಲಿದೆ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. 10 ಅಂಕಗಳ ಮುನ್ನಡೆಯಲ್ಲಿದ್ರು. ಆದರೆ ಆಕ್ರಮಣಕಾರಿ ಆಟಕ್ಕೆ ಮಂಕಾಗಿದೆ. ಅಮೃತ್ನ ಆಕ್ರಮಣಕಾರಿ ಆಟಕ್ಕೆ ಮಂಕಾಗಿದ್ದಾರೆ. ಕೈಲಿದ್ದ ಪಂದ್ಯ ಕೈ ಚೆಲ್ತಾ ಇದೆ ಕೇಶವ ಕ್ರೀಡಾ ಮಂಡಳಿ. With this fabulous victory, Amrut Sports Club entered into the final match of the tournament. Last and final card, Royals versus HMT Kaliwai. Voting captain wicket in the military. 2ನೇ ಸೆಮಿಫೈನಲ್ ಪಂದ್ಯ. HMT Kaliwai ವಿರುದ್ಧ ರಾಯಲ್ಸ್. 2 ತಂಡಗಳಿಗೆ ಇದು ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮೋಹನ, ತೀರ್ಪುಗಾರರಾಗಿ ನರಸಿಂಹಮೂರ್ತಿ,
ನಂಜೇಶ್ ಗೌಡ, ವೆಂಕಟೇಶ ವೆಂಕಟೇಶ್ ಗುಳಿಗೆಗಾರಾಗಿ ಶಾಂತಮ್ಮ, ಸಾಗುಣಿಕೆಗಾರಾಗಿ ರಾಜು, ಸಂದೀಪ್, ಟೈಮರ್ ವೇಣುಗೋಪಾಲ್. ಪ್ರಥಮ